ಏಳು ಶಿವ ಏಳು ಶಿವ ಬಾಳಬಂಡಿ ಊಡು ಶಿವ ಹಾಡು ಶಿವ ಹಾಡು ಶಿವ ಸುಪ್ರಭಾತ ಸುಪ್ರಭಾತ ನಿನಗೆ ಸುಪ್ರಭಾತ. ಇವನವಲೇ ಅಯ್ಯ ಮಗ ಏನಾದ್ಲ ಇಲ್ಲಿ ಯಾಕೆ ಮಕ್ಕಂಡಿಲ್ಲ? ಒಳಗ್ ಮಕ್ಕಬೇಕಲ್ಲ. ಬಾಲ ಮಗ ಚಲೋತ್ತಾಗಿ ಗಾದಿ ಹಾಕ್ತೀನಿ ಅಲ್ಲೇ ಮಕ್ಕ ಬಾ. ಅಲ್ಲ ನಿನ್ನೆಯಿಂದ ಮನೆಗೆ ಬಂದಿಲ್ಲ, ಎಲ್ಲೋಗಿದ್ದಿಲ್ಲ? ನಾನು ನಿನ್ನೆ ರಾತ್ರಿ ಮಠ ದಾರಿ ನೋಡಿದ್ನಿ. ನೋಡ್ದೆ ಕಾದು ಸಾಕಾಗಿ ಎಲ್ಲರ ನೀ ಪ್ಯಾಟ್ಗೆ ಹೋಗಿರ್ತಿಲ್ಲ ಕೆಲ್ಸದ ಮೇಲೆ, ಹಂಗೇನಾರ ಹೋಗ್ಯಾನೆ ನಾನು ಅನ್ಕಂಡು ನಾ ಊಟ ಮಾಡಿ ಮಕ್ಕಂಬಿಟ್ನಪ್ಪ. ಅಯ್ಯಪ್ಪ ನಾವಲ್ಲೇ ಅಲ್ಲಲ್ಲ ಬೆಳಿಗ್ಗೆಯಿಂದ ಇಲ್ಲೇ ಮಕ್ಕಂಡಿಯಲ್ಲ ನಿನ್ನೆಯಿಂದ. ಮಗ ಏನ್ಲಾ ಮಾಲಿಂಗ ಹೊಲಕಟ್ ಬಾಡ ಕುಡಿಯೋದು ಒಂದು ಚಟ ಕಲ್ತು ಬಿಟ್ಟಾನ. ಟೈಮ್ ಬರಬ್ರಿಲ್ಲ ನನ್ನ ಮಗಂದು ಟೈಮ್ ಬರಬ್ರಿಲ್ಲ. ಆಷಾಢ ಹೋಗಿ ಶ್ರಾವಣ ಬಂದ್ರಿ ನನ್ನ ಮಗ ಟಾಪಲಿ ಬರ್ತಾನೆ ಅನ್ಕಂಡ್ರೆ ಇದೇನಿಲ್ಲ. ಕುಡ್ದು ಗಟ್ರ ದಂಡೆ ಬೀಳೋದ ಆತ. ಹಲಕಟ ಬಾಡೆ ಬಿಸಿ ಕುಡ್ದಾನ, ನಶೆದಾಗ ನಿದ್ದಿ ಹೊಡ್ಯಾಕ ಕುಂತಾನ. ಗೊರ್ರ ಅಂತ ಗೊರಕಿ ಹೊಡಿತಾನ ಒಂದು ಬರ. ಇವತ್ತು ನೋಡಿದ್ರು ಗುರುವಾರ ಏನ್ ಬೇಮ ಮುಖ ಅನ್ನೋದು ಸಣ್ಣದು ಮಾಡಿ ವಟ ಅಂತ ಒದ್ರಾಕ್ ಕುಂತಿಲ್ಲ. ಏನಂತ ಹೇಳ್ಬೇಕವ? ಸಾಕಾಗೋಗೈತ್ ನೋಡು ನನಗರ. ಈ ಹಲಕಟ ಬಾಡೆ ನನ್ನ ಮಗನ ಸಂಬಂಧ ಸಾಕಾಗೋಗೈತ್ ನೋಡು. ಅಲ್ಲ ಹೊಸ್ತಾಗಿ ಕುಡಿಯೋದ್ ಕಲ್ತಾನ. ನಾನು ನೋಡಕ್ ಕುಂತಾನ 4 ದಿನದಿಂದ ಬರುವು ಕುಡಿಯಾಕ ಕುಂತಾನವ. ನಿನ್ನೆರ ಕುಡ್ದು ಮನೆಗೆ ಬಂದಿಲ್ಲ. ಅದೇ ಯಾವ ಗಟ್ಟ ದಂಡೆ ಬಿದ್ದಿದ್ನ ಏನ ಎದ್ ಬಂದ್ ಈಗ ಮನೆ ಕಡೆ ಬಿದ್ದಾನ. ಹೌದಾ? ಅಲ್ಲಬೇ ಹಿಂಗಾದ್ರೆ ಹೆಂಗ ಮತ್ತ ಮುಂದ್ ಗತಿ? ಬ್ಯಾರೆ ಮದುವೆ ಮಾಡ್ಬಿಡ್ಬೇಕಿಲ್ಲ. ನಾನೇನು ಒಲ್ಲೆನ ಕುಂತೀನಿ ನಾನು. ಅಲ್ಲ ಅದು ಹಾವೇರಿ ಹುಡುಗಿ ಐತಿ ಓಟ್ ದಪ್ಪ ಐತಿ, ಸ್ವಲ್ಪ ಕರಗದಾಳ, ಸ್ವಲ್ಪ ಗಿಡ್ಡದ. ನನಕಿನ ಗಿಡ್ಡದ. ಆದ್ರ ಹೌದ ನಂಗೆ ಆಸ್ತಿ ಐತಿ. ಒಬ್ಬಕ್ಕೆ ಮಗಳು 2 ಅಣ್ಣಾರು. ಬಹಳಷ್ಟು ಎಕರೆ ಹೊಲ ಐತಿ. ಮುಂದಿಕ್ಕಿಗೂ ಪಾಲ್ದಾಗ ಒಂದ್ 5-6 ಎಕರೆ ಬರಂಗಿಲ್ಲನು. ನನ್ನ ಮಗ ಸೆಟ್ ಆಗ್ಬಿಡ್ತಾನ. ಊನಯ್ಯವ ಈಗ ದುಡ್ಡು ಮಾಡಾಕೆಲ್ಲಾಕತಿ. ನಾನು ನನ್ನ ಮಗಂದು ಮುಂದಿನ ಜೀವನ ನೋಡ್ಕೋಬೇಕು ನೋಡು. ನನ್ನ ಮಗ ಅಪರಂಜಿ ಚಿನ್ನ, ಅದಕ್ಕೆ ಏನು ಗೊತ್ತಾಗಂಗಿಲ್ಲ. ಅದಕ್ಕೆ ನಾನು ಇರ ಮಠ ಓಟು ಅವಂಗ ಆಸ್ತಿ ಪಾಸ್ತಿ ಮಾಡೋದು ವಿಚಾರ ಮಾಡ್ಬೇಕು ನೋಡು. ಮುಂದೆ ಮರಿ ಮಕ್ಕಳು ಎಲ್ಲ ಆಗವ್. ಅಲ್ಲವೇ ಅವ್ನು ಕುಡ್ದು ಬೀಳಾಕುಂತಾನ. ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ತೀನಿ ನೋಡು. ಅದ ನಾನು ಚಿಂತೆ ಮಾಡಾಕುಂತೀನವ, ಏನು ಮಾಡ್ಬೇಕು. ಅಲ್ಲ ನಿನ್ನ ಮಗ ಎಚ್ಚರದ ನಿನ್ ಬೇ ಮಾಲಿಂಗಣ್ಣ? ಅಯ್ಯಯ್ಯ ಈಟೋ ತೆಪ್ಸೆ ನಾನ ಎದ್ದಳಿಲ್ಲ, ಈಗ ಎದ್ದು ಬಿಡ್ತಾನೇನು? ಎಲ್ಲ ಮಕ್ಕಳನ ಜೋರ್ ನಿದ್ದು ಹತ್ತು ಬಿಟ್ಟತಿ. ಕುಡ್ದು ಬಂದಾನಲ್ಲ, ನಶೀನ ಎಳ್ದಿಲ್ಲ. ಸುರಿಯೇ ಅಲ್ಲಿ ಹೊಂಟಿದ್ದು ಅವರು ಇವರಲ್ಲಿನ ರಾಮಚಂದ್ರ ಗುರುಗಳು. ಹೌದು ಬೇಮ ಹೌದು. ಕರೀಲಿ ಅವ್ರನ್ನ ಓಟು ಕರಿ. ಸಾಮೇರ ರೀ ಸಾಮೇರ. ಜೈ ಆಂಬಡಿ. ಏನಮ್ಮ ಕರ್ದಿದ್ದು? ನಮಸ್ಕಾರ ರೀ ಗುರುಗಳ. ಅಡ್ಡ ಬಿದ್ನಿ ಗುರುಗಳ. ಮೊನ್ನೆ ನಾವು ಬಂದಿದ್ವಲ್ರಿ, ಅದ ನನ್ನ ಮಗಂದು ಕುಂಡ್ಲಿ ತೋರ್ಸಕ್ರಿ, ಜಾತಕ ತೋರ್ಸಕ್ ಬಂದಿದ್ವಲ್ರಿ ಸಾಮೇರ. ಪಾಪ ನಿಮಗ 101 ಗಿರಾಕಿ ನೆನಪೈತೆ ಏನಿಲ್ಲ? ಅವ್ರೇನಮ್ಮ? ನೆನಪ್ ಬಂತ. ಅಡ್ಡ ಬಿದ್ನಿ ಗುರುಗಳ. ನಂಗ ಮಗ ಮದ್ವಿ ಬ್ಯಾಡ ಅಂತ ಒಪ್ಕೊಂಡೇನಮ್ಮ? ಹೂರಿ ಸಾಮೇರ ಒಪ್ಕೊಂಡ. ಆದ್ರೆ ಏನ್ ಮಾಡ್ಬೇಕ್ರಿ? ಕುಡ್ದು ಬೀಳಾಕ್ ಕುಂತ ಬಿಟ್ಟ ನೋಡ್ರಿ. ಇಲ್ಲೇ ಬಿದ್ದ ನೋಡ್ರಿ ನನ್ ಮಗ. ಹಂದಿ ಬಿದ್ದ ನೋಡ್ರಿ ಕುಡ್ದು. ಏನ್ ಮಾಡ್ಬೇಕಿಂತ ಅವ್ರ ತಕೊಂಡು ಏನಾದ ಆ ಹುಡುಗಿ ಇಲ್ಲ ಅಂದ್ರೆ ಇನ್ನೊಂದು ಹುಡುಗಿ ಅದು ಬಿಟ್ಟು ಅದ ಹುಡುಗಿ ಬೇಕು ಅಂತ ಕುಂತಾನ್ರಿ. ಈಗ ನೀವು ಗಂಡ ಹತ್ರ ಐತಿ ಅಂದಿರಲ್ಲ, ಅದಕ್ಕ ಹುಡುಗಿ ಬ್ಯಾಡ ಅಂತ ಹಿಂಗತೆ ಕುಡಿಯೋದ್ ಕಲ್ತಾನ. ಕುಡಿ ಚಟ ಇದ್ದಿಲ್ರಿ ಮೊದ್ಲು, ಈಗ ಕಲ್ತಾನ. ಹೌದೇನಮ್ಮ? ಸಾಮೇರ ನಿಮ್ ಕಾಲಿಗೆ ಬೇಕಂದ್ರೆ ಬೀಳ್ತೀನ್ರಿ. ಆದ್ರ ನನ್ನ ಮಗ ಇಂಥವೆಲ್ಲ ಕುಡ್ದು ಚಟ ಹುಡುಗಿಯರ್ ಚಟ ಬಿಟ್ಟು ನಾ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕ್ರಿ. ಅಂತದ್ ಎಂತದರ ಒಂದು ಯಂತ್ರನ ತಂತ್ರನ ಮಂತ್ರನ ಮಾಡ್ಕೊಡ್ರಿ ಗುರುಗಳ. ಇಲ್ಲಂದ್ರೆ ನಮ್ಮ ಮನ್ಯಾಗರ ಓಟ್ ಬಂದು ಅದ್ ಏನಾರ ನೋಡಿ ಮಾಡಿ ಪೂಜೆ ಮಾಡುದರ ಹೇಳ್ಕೊಡ್ಬರ್ರಿ ಗುರುಗಳ. ನಾನು ಪಂಚಾಂಗ ನೋಡಿ ತಿಥಿ ನಕ್ಷತ್ರ ಹೇಳಿ ಜಾತಕ ಹೇಳ್ತಾನಿ. ನನಗ ವಾಸ್ತು ದೋಷ ನಿವಾರಣೆ ಮಾಡು ಅಂದ್ರೆ ನಾ ಎಲ್ಲಿಂದ ಮಾಡ್ಲಿ? ಅವ್ರಾಗೆ ಕೇಳಿಂದ ನಾನು ಯಾಕೋ ಇಲ್ಲ ಅಂದ ನನ್ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕಲಿ. ಜೈ ಆಂಬುಡಿ. ಏನಮ್ಮ ನೀನು ಬಹಳ ಕಷ್ಟದಾಗಿಂದನ ನಿನ್ ಮಗನ ದೊಡ್ಡವನ್ ಮಾಡಿ ಬೆಳೆಸ್ಕೊಂಡು ಬಂದಿ ಅಂತ ಒಂದು ಉಪಾಯ ಹೇಳ್ತೀನಮ್ಮ. ಅಯ್ಯೋ ಸಾಮೇರ, ನಿಮಗ್ ಪುಣ್ಯ ಬರ್ಲಿ, ನಿಮ್ಮ ಮಕ್ಕಳಿಗೆ ಪುಣ್ಯ ಬರ್ಲಿ, ನಿಮ್ಮ ಮರಿ ಮೊಮ್ಮಕ್ಕಳಿಗೆ ಪುಣ್ಯ ಬರ್ಲಿ, ನಿಮ್ ಇಡೀ ಖಾನ್ದಾನಿಗೆ ಪುಣ್ಯ ಬರ್ಲಿ. ಮೊದ್ಲು ಹೇಳ್ರಿ ಸಾಮೇರ, ಹೇಳ್ಬಿಡ್ರಿ. ಏನಿಲ್ಲಮ್ಮ, ಇದು ಮನಿ ವಾಸ್ತು ಬರೋದಿಲ್ಲ. ಇದು ಬಾಗ್ಲ ಐತ ಕಡೆ ಇರಬಾರ್ದು, ಹಿಂದಿರ್ಬೇಕು ಹಿಂದ. ಅಲ್ರಿ ಸಾಮೇರ, ಇದು ಪೂರ್ವಕ್ಕ ಐತ್ರಿ. ಇದು ಪೂರ್ವಕ್ಕ ಐತ್ರಿ. ಜೈ ಆಂಬುಡಿ. ನೀವು ಹಿಂಗೆಲ್ಲ ಅಡ್ಡ ಮಾತಾಡಿದ್ರ ನಾ ಮಾತಾಡಂಗಿಲ್ಲಮ್ಮ. ನಮ್ಮ ಮಾತಿನ ಮೇಲೆ ವಿಶ್ವಾಸ ಇಲ್ಲ ಅಂದ ಮೇಲೆ ನಮಗ್ ಕೇಳಕ್ ಹೋಗ್ಬೇಡ್ರಿ. ತಪ್ಪತ್ರಿ ಸಾಮೇರ, ತಪ್ಪತ್ರಿ. ನೀವ್ ಹೇಳ್ರಿ. ಬಹಳ ಕೇಳಾಕುಂತಿ ಅಂತ ಹೇಳಾಕುಂತೀನಮ್ಮ. ಇದು ಬಾಗ್ಲ ಮುಚ್ಚಿಸ್ಬಿಡ್ರಿ. ಹಿಂದಿನ ಬಾಗ್ಲ ತೆಗೆದು ಬಿಡ್ರಿ. ಈ ಕಡೆ ಒಂದು ಕಿಡಕ ಐತಲ್ಲಮ್ಮ, ಅದನ್ನು ಮುಚ್ಚಿಸ್ಬಿಡ್ರಿ. ಮತ್ತ ಅಡ್ಗಿ ಮನೆ ಐತಲ್ಲಮ್ಮ, ಅಲ್ಲಿ ನೀವು ಬೇಕಂದ್ರ ಇದು ಮಾಡ್ರಿ. ಬಚ್ಚಲ್ ಮನೆ ಐತಲ್ಲಮ್ಮ, ಅಲ್ಲಿ ಅಡ್ಗಿ ಮನೆ ಮಾಡ್ಕರಿ. ಯಾವಾಗ ವಾಸ್ತು ಬರಬರೇ ಆಕೈತಿ ನಿನ್ ಮಗ ನೀನ್ ಹೇಳ್ದಂಗೆ ಕೇಳ್ಕೊಂಡು ಮನ್ಯಾಗ ಬಿದ್ದಿರ್ತಾನ. ಹೌದ್ರಾ? ಹಂಗಂತೀರಿ ಗುರುಗಳ. ಸಾಮೇರ, ನಿಮಗ್ ಪುಣ್ಯ ಬರ್ಲಿರಿ. ನೀವು ಹೇಳ್ದಂಗ ಮಾಡ್ತೇನ್ರಿ. ಬಚ್ಚಲ್ದಾಗ ಅಡ್ಗಿ ಮನೆ ಮಾಡ್ತೇನ್ರಿ. ಅಡ್ಗಿ ಮನೆ ತಂದು ಬಚ್ಚಲ್ದಾಗ ಮಾಡ್ತೇನ್ರಿ. ಒಟ್ಟು ಹೆಂಗ ಒಂದು ಇಂದು ಮುಂದೆ ಮಾಡನ್ನ ಕುಂತರಿ. ಎತ್ತಾಗ ಒಂದು ನಿಮ್ಮ ದಯೆಯಿಂದ, ನಿಮ್ಮ ಆಶೀರ್ವಾದದಿಂದ ನನ್ನ ಮಗ ನನ್ನ ಮಾತು ಕೇಳಂಗ ಆದ್ರ ಅಷ್ಟ ಸಾಕ್ರಿ ಗುರುಗಳ. ನಿಮ್ಮ ಕಾಲಿಗೆ ಬೀಳ್ತಾನಿ. ಜೈ ಆಂಬುಡಿ. ನೋಡ್ಮ, ಮತ್ತ ನೀವು ಕೊಡುದು ದಕ್ಷಿಣೆ ಕೊಟ್ಟು ಬಿಟ್ರ? ದಕ್ಷಿಣೆ ಯಾವ್ದಕ್ರಿ? ಇಷ್ಟೊತ್ತು ಹೇಳಿದ್ನಲ್ಲ. ವಾ, ಅದಕ್ಕೆ ಆತ್ರಿ ಗುರುಗಳ, ಕೊಡ್ತೇನ್ರಿ. ಅದ್ರ ಸದ್ಯಕ್ಕೆ ರೊಕ್ಕ ಇಲ್ರಿ. ನಿಮ್ ಮನೆಗೆ ಬಂದ ದಕ್ಷಿಣ ಕೊಡ್ತೇನ್ರಿ ಗುರುಗಳ. ಬರೀ ಒಳಗ್ ಕುಂತು ಓಟ ಚಾ ಕಾಪಿ. ಇನ್ನು ನಾನು ಪೂಜೆ ಮಾಡ್ಬೇಕಮ್ಮ. ಇಂಥವೆಲ್ಲ ನಮಗೆ ದುರಭ್ಯಾಸ ಇಲ್ಲ. ಜೈ ಆಂಬುಡಿ. ನಾನ್ ಬರ್ತೀನಮ್ಮ. ನಂಗ ಮನೆ ಕಡೆ ಬಂದು ದಕ್ಷಿಣೆ ಕೊಟ್ಟು ಬಿಡಮ್ಮ ಅಷ್ಟೇ.
ಜೈ ಅಂಬುಡಿ ಅಂಬುಡಿ ಇವ ತಪ್ಪತ್ ಗುರುಗಳು ಎಂತಹ ಗುರುಗಳು ಪವಾಡ ಪವಾಡ ಇದು ಇಲ್ಲೇ ನಿಂತು ಮನಿ ಒಳಗೆ ಏನೈತಿ ಏನಿಲ್ಲ ಎಲ್ಲ ನೋಡಿ ಹೇಳ್ಬಿಟ್ರು. ನೋಡ್ಲೇ ಸುದಿ ಅವ್ರ ಚಮತ್ಕಾರ ನೋಡ್ಲೇ. ಹೌದ್ ನೋಡ್ಬೇಮ್ಮ, ಚಮತ್ಕಾರ ಅಂದ್ರೆ ಚಮತ್ಕಾರ ಬಿಡು, ಮೆಚ್ಚಬೇಕು ಇವನ್ ಚಮತ್ಕಾರ. ಯಾಕ್ಲಿ ಹಂಗಂತಿ? ಅಂದ್ರ ಅಲ್ಲ ಅಡ್ಗಿ ಮನ್ಯಾಗ ಬಚ್ಚಲ ಮನ್ಯಾಗ ಅಡ್ಗಿ ಮನಿ ಮಾಡಂದ್ರಲ್ಲ ಅವ್ ಚಮತ್ಕಾರ ನಾ ಹೋಗ್ಲಾಕ್ ಕುಂತೀನಿ ಬೇ. ಎತ್ತಾಗ ಒಂದು ಗಂಡಂತ್ರ ಐತಿ ಅಂತ ನಾವು ಸುಳ್ಳು ಹೇಳಿವಲ್ಲ, ಅದು ಒಂದು ನಿನ್ನ ಮಗ್ಗಗ ಗೊತ್ತಾಗ್ಲಿಲ್ಲ ಅಂದ್ರೆ ಆಟ ಸಾಕು, ಹೌದಿಲ್ವೇ? ಇವ ನಿನ್ನ ಮಗ ಕೇಳಿಸ್ಕೊಂಡ್ರೆ ಏನ್ ಮಾಡ್ಬೇಕು? ಇವ ಹಲಕಟ ಬಾಡ್ಯಾವ ಕುಡ್ದು ಬಿದ್ದ ನೋಡಲಿ, ಅವ್ನಿಗೆ ಏನ್ ತಿಳ್ಕತಿ? ಈಟೋತ್ ಮಾತಾಡಿವಿ, ಒಂದ್ ಅಕ್ಷರನು ಅವ್ನ ಕಿವ್ಯಾಗ ಹೋಗಿದ್ದು ಸುದಿ ಎಲ್ಲ ನಿನ್ನಿಂದನಲ್ಲಿ ಆಗಿದ್ದು. ಈ ಸಲ ಉಂಜ ಏನಾರ ಮೊಟ್ಟಿ ಇಡ್ತು ನಿನಗ ಪಿಕ್ಸ್. ಬೇಮನ ಇದ್ದ ಬ್ಯಾಡಂತೆ ನೋಡು. ಇಲ್ಲ ಸುಧಾ, ನಿನಗ ಈ ಸಲ ಕೋಳಿ ಮೊಟ್ಟಿ ಪಿಕ್ಸ್. ಮೊಟ್ಟಿ ಅಂತ ಕೋಳಿ ಕೊಡ್ತೀಯ ಅಂತೀನಿ ನೋಡು. ನನ್ ಮಗಂದು ಬೇರೆ ಹುಡುಗಿ ಜೊತೆ ಮದುವೆ ಆಗಿ ಕೋಳಿ ಕೊಟ್ಟು ಬಿಡ್ತಾನೆ. ಪಿರಿ ಥ್ಯಾಂಕ್ಸ್ ಬೇಮ. ನಾನು ಇಡ್ಲಿ ಮಾಡ್ಬೇಕು. ನನ್ನ ಗಂಡ ಕಾಯ್ತಿರ್ತಾನ, ಮನೆಗೆ ಹೋಗಿ ಇಡ್ಲಿ ಮಾಡ್ಕೊಡ್ಬೇಕು. ಇಡ್ಲಿ ಪಾತ್ರೆ ಇಸ್ಕೊಂಬರಕ್ ಹೋಗಿದ್ಯಾ? ರೇಷ್ಮಕ್ಕನ ಮನ್ಯಾಗ ಇತ್ತು ಇದ್ನಂದ, ಆದ್ರ ಅಕ್ಕಿ ಮನ್ಯಾಗ ಇತ್ತಾ 2 ದಿನ ಅಂತ ಇಸ್ಕೊಂಡು ಹೋಗಿದ್ಲು. ಅದಕ್ಕ ತರಕ್ ಹೋಗಿದ್ನಿ. ಬರ್ತೀನಿ ಬೇಮ, ಬಹಳ ಹೊತ್ತಾತ. ಮತ್ ನನ್ನ ಗಂಡ ಹುಡುಕ್ತಿರ್ತಾನ, ಬರ್ತೀನಿ ನಾನು. ಬಾ, ನಾನು ಲಗುಲಗುನ ಪೂಜೆ ಮಾಡ್ಬೇಕು. ಇವತ್ತು ಗುರುವಾರ ಒಂದ್ ನೋಡು, ಹೂ ಅಂತರಾಕ್ ಹೋಗ್ಬೇಕು. ಆ ಹೂ ಮರಕ್ಕೆ ಹೂ ಅಡ್ಗಿತ್ತೀನ ಬಂದೇ ಇಲ್ಲ. ಹೌದಾ? ಅಲ್ಲಿ ನಾನು ರೇಷ್ಮಕ್ಕ ಮನೆ ಕಡೆ ಹೋದಾಗ ಅಲ್ಲಿ ನಿಂತಿಲ್ವಾ ರೇಷ್ಮಕ್ಕ ಹೂ ತಗೊಳಕ್ ಕುಂತಿಲ್ಲ. ನೋಡಿದ್ನಿ, ಈಗ ಬರ್ಬೋದು ತಗ, ನಾನ್ ಬರ್ತೀನಿ ಬೇ. ಜೈ ಆಂಬುಡಿ ಯಪ್ಪ ತಪ್ಪತ್ ಅವರು ಮಹಾ ಮಹಿಮ್ರು ನಮ್ ಗುರುಗಳು. ಅವ್ರು ಹೇಳಿದ್ರ ಚಂದ, ನಾವೆಲ್ಲ ಹೇಳ್ಬಾರ್ದು. ಎತ್ತಾಗ ಒಂದು ನನ್ನ ಮಗಂದು ನಾ ಹೇಳಿದ ಹುಡುಗಿ ಜೊತೆ ಮದುವೆ ಆದ್ರ ಆಟ ಸಾಕು. ಇದು ಮನಿನ ಬೀಳಿಸ್ಬಿಡ್ಲೇನು? ಎಲ್ಲ ಬೀಳಿಸಿ ಫಸ್ಟಿಂದ ಹೊಸ್ತಾಗಿ ಕಟ್ಟಿಸ್ಬಿಡ್ಲೇನು? ರೊಕ್ಕ ಎಲ್ಲಿಂದ ತರ್ಬೇಕವ? ನನ್ನ ಮಗಂಗ ಚಲೋ ಹುಡುಗಿ ಜೋಡಿಗ ಮದುವೆ ಮಾಡಿ ಆ ಹುಡುಗಿ ತರ ವರದಕ್ಷಿಣೆಯಿಂದ ಈ ಮನಿನ ಮಸ್ತ್ ಬಂಗ್ಲಿ ಹಂಗ ಕಟ್ಟಿಸ್ಕೋಬೇಕು. ಅವಾಗ ನಾನು ಮಹಾರಾಣಿ, ನನ್ ಸೊಸಿನ ಯುವರಾಣಿ, ನನ್ನ ಮಗನ ಯುವರಾಜ. ಹೆಂಗೆ ನಾನ್ ನೋಡಿದ್ರೆ ಇಟ್ಕೊಂಡೆಲ್ಲ ಆಸೆ ಇಟ್ಕೊಂಡ್ ಕುಂತಾನಿ. ಈ ನನ್ನ ಮಗ ನೋಡಿದ್ರೆ ಕುಡ್ದು ಬಿಡಾಕ್ ಕುಂತತಿ. ಏನ್ ಮಾಡ್ಬೇಕು? ಎಲ್ಲ ನನ್ನ ಹಣೆ ಬರ. ಓಟ ದಿನ ಕಷ್ಟ ಇರ್ತತಿ, ಆಮೇಲೆ ಖುಷಿ ಬಂದ ಬರ್ತತಿ. ಬೆಳಕಾಗಿಂದೆ ಹಗಲು ಬರುದ. ನಾನು ನೋಡ ಬೆಳಕಾಗಿಂದೆ ಹಗಲ ಅನ್ನಕುಂತಾನಿ, ರಾತ್ರಿ ಆಗಿಂದೆ ಬೆಳಕು ಬರುದ, ಹಗಲಾಗಿಂದೆ ರಾತ್ರಿ ಬರುದ. ಯಾರು ತಡೆಯಕ್ ಆಗುದಿಲ್ಲ. ಎತ್ತಗರ ನನ್ನ ಮಗ ಮದುವೆ ಮಾಡಿಬಿಟ್ಟು ಅಷ್ಟ ಸಾಕು. ನಾವಲ್ಲಿ ಅಲ್ಲ ಚುರುಮುರಿ ಮಾಡು ಅಂತ ಹೇಳಿದ್ದ ತಡ. ಒಂದೆಟ್ ಗೋಪ್ ಹಾಕಂಗಿಲ್ಲ, ಖಾರ ಹಾಕಂಗಿಲ್ಲ, ಎಂತದ ಒಂದು ಹೆಂಗ್ ಮನ್ಸಿಗೆ ಬರ್ತ ಹಂಗತೆ ಮಾಡ್ಕೊಂಡು ಬಂದ್ಬಿಡ್ತಾ. ರೇಷ್ಮಕ್ಕ ಅದೇನ್ವಾ? ಯಾವಕ್ಕಿ ಬಿದಾಡಿ ಬಂದ್ಲು. ಬರುತ್ತೇನ ರೇಷ್ಮಕ್ಕ ಅಂತಾರ. ನಾನು ಇವತ್ತು ಇಲ್ಲೇ ವರ್ಷ ಹಾಕೊಂಡು ಕುಂತಾನಿ. ಅಷ್ಟು ಕಣಂಗಿಲ್ಲ ಇವ್ರ ಕಣಿಗ. ಬರ್ಲಿ ಇವತ್ತು ಎಟ್ಟೆ ಬಿಡ್ತೇನೆ ನಾನು. ಯಾಕವಾ ನನ್ ಕೂಟ ಮಾತಾಡೋಂಗಿಲ್ಲೇನು ಅಂತ ಕೇಳೇ ಬಿಡ್ತಾನಿ. ವಾ ಬಿಲ್ ಬಿತ್ರಿ. ಯಾಕೆ ಬೇಮ ಹಂಗಂತಿ ನೀನು? ನನ್ನ ಹೆಸರು ಗಾಯತ್ರಿ. ಅಯ್ಯ ಬಾರ ಬಿತ್ರಿ ಅಲ್ಲಲ್ಲ ಗಾಯತ್ರಿ. ಬಾರಿ ಬಿಡ್ಬೇಮ. ಬಾಯಿಗೆ ಬಂದಿದ್ದ ಅಂತಿ. ನಾನೇ ನಿಮ್ಮ ಮನೆಗೆ ತಿಂತ ನಾನು. ತಿನ್ನ ಬಾ, ಬೆಳ್ಳುಳ್ಳಿ ಚುಮುರಿ ಮಾಡ್ಸೇನಿ, ತಿನ್ನ ಬಾ. ಯಾರು ಬೇಡಂದ್ರು? ಯವ್ವಾ ಈ ಮುದುಕಿ ಬಾಯಿಗ ಯಾರು ಹತ್ಬೇಕು? ಸುಮ್ಕ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗುದು ಚಲೋ. ಅಯ್ಯ ದೇವ್ರಿ, ನನ್ನ ಬಾಯಿಗೆ ಹತ್ತಂತ ನಿನಗೆ ಯಾರು ಹೇಳ್ಯಾರ? ಇವ ನೀನ್ ಏನ್ ನೋಡ ಏನು ನನ್ನ ಬಾಯಿಗೆ ಬಂದು ಹತ್ತಾಕ? ಹಣೆ ಬಾರ್ ಗಣೇಶ ಹೋತಿಯವ ಆತಗ. ನಾನರ ಹೊಕ್ಕೆ ನೋಡು. ಅಯ್ಯ ನಿಂದ್ರಲೇವಾ, ನಿಂದ್ರು. ನಿಂದ್ರು. ಆಮೇಲೆ ನೀನು ಸಿಟ್ಟು ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ನೀನು ಬಂದು ನಮ್ಮ ರೇಷ್ಮಿಗೆ ಹೇಳ್ಬೇಕು. ಆಮೇಲೆ ನಮ್ಮ ರೇಷ್ಮಿ ನನಗೆ ಬಂದು ನನಗೆ ಹೇಳ್ತೀರಿ ಯಾರ ಬಂದಾಗ ಬಾಯಿಗೆ ಬಂದ ಮಾತಾಡ್ತೀರಿ, ಯಾರು ಬರಂಗಿಲ್ಲ, ನಗ್ಗೂಗಿ ಹೆಂಗ್ ಕುಂದ್ರಲೇನು ಅಂತ. ಆದ್ರೂ ಬಾಯಿ ಬಡ್ಕೊಂತೈತಿ. ಯಾರಿಗ್ ಬೇಕು? ಸುಮ್ಕ ಕರಿ ನಿನ್ನ ರೇಷ್ಮಿ ಕರಿ. ನೀ ಕರೆ ಅದ ಬೇಡ, ಬಂದ ಬಿಟ್ಲಿ ನೋಡಲಿ. ಏ ರೇಷ್ಮಕ್ಕ ಇಲ್ಲದೇನವಾ? ಅಲ್ಲ ನೀನು ನಮ್ಮ ಮನೆ ಬಾಜುಕ ಅರ್ಬಿ ಒಣೆ ಹಾಕಿದ್ದಿಲ್ಲ? ಹಾಕಿದ್ನಿ, ಏನಾತ? ಅಲ್ಲ ಅದ್ರಾಗ ನನ್ ಜಂಪರ್ ಏನಾರ ಬಂದೈತಿ ನೋಡಯ್ಯವ. ನಂದು ಹಸಿರು ಬಣ್ಣದ್ದು ಜಂಪರ್ ಕಾಣಿಸೋಲ್ದು ಮನ್ಯಾಗ. ನನಗೂ ಹುಡುಕಿ ಸಾಕಾತ. ಮತ್ತ ನೀನು ಅಲ್ಲೇ ಹಾಕಿರ್ತಿಲ್ಲ ಅರಿಬಿ. ಏನಾರ ಮಿಸ್ ಆಗಿ ನಿಮ್ಮ ಮನೆಗೆ ಏನಾರ ಬಂತ ಏನ ಅಂತ ಕೇಳಕಂತ ಬನ್ನಿ. ತಗಳಪ್ಪ. ಅಲ್ಲಲೇ ಗಾಯತ್ರಿ, ನಾನು ಮತ್ ನಿನಗ ಬಿಲ್ ಬಿತ್ರಿ ಅಂತ ಹೇಳುದು ಸುಮ್ಕ ಏನು? ಅಲ್ಲ ತೋಳಿಲ್ಲದ ರವಿಕೆ ಹಾಕಂಡ್ ಬಂದ್ಬಿಡ್ತೀಯಲ್ಲ, ನಿಂಗೇನೋ ನಾಚಿಕೆ ಮಾನ ಮರ್ಯಾದೆ ಇಲ್ಲೇನ್ಲೇ? ಅದ್ರಾಗ ನಿನ್ನಂತ ಜಂಪರ್ ನನ್ ಸೊಸಿ ನಾನು ಹಾಕೋತೀವನು? ನೋವೇ ಚಾನ್ಸೇ ಇಲ್ಲ. ಅಂತದ್ರಾಗ ನಿನ್ ಜಂಪರ್ ಬಂದ್ರೆ ನಮ್ಗೆ ಗೊತ್ತಾಗಂಗಿಲ್ಲನು? ಬಂದಿದ್ರ ಕೊಡ್ತಿದ್ವಿ, ಬಂದಿಲ್ಲ. ಬೇಮ ನೀನ್ ನನಗೇನಾರ ಅನ್ನು. ನಾ ಸುಮ್ಕಿರ್ತಾನೆ. ಆದ್ರೆ ನನ್ ಜಂಪರ್ ಬಗ್ಗೆ ಮಾತಾಡ್ಬೇಡ. ನಾ ಮೊದ್ಲ ಹೇಳದ್ ನೋಡು. ನಿಂಗೂ ಆಸೆ ಹೋದಿಲ್ಲ? ನಿನಗೂ ಇಂಥವು ತೋಳಿರ್ಲಾರ್ದು ಜಂಪರ್ ಹಾಕೊಂಡು ಮೆರಿಬೇಕು, ಡಿಮಾಕ್ ಮಾಡ್ಬೇಕು ಅಂತ ಆಸೆ ಹೋದಿಲ್ಲ? ನೀ ಮಾಡಂಗಿಲ್ಲ. ಯಾಕೆ ಹೇಳು? ನೀನು 4 ಜನ ಏನಂತಾರ ಅಂತ ಎದರ್ತಿ, ಆದ್ರೆ ನಾನು ಎದ್ರಂಗಿಲ್ಲ. ನನಗೆ ಹೆಂಗ್ ಇಷ್ಟ ನಾ ಹಂಗಿರ್ತಾನಿ. ಯಾಕ ಬಂದಿದ್ರ ನಂಗೆ ಕೊಟ್ಬಿಡ. ಯಾಕ ನಂಗೀಗ ಮಾತಾಡೋದು ಪುರ್ಸುತ್ತಿಲ್ಲ. ಯಾಕಂದ್ರೆ ಭಾಳ ಮನಸ್ಸಿಂದ ಹೊಲಿಸಿದ್ದು ಜಂಪರು ಕಾಣಿಸವಲ್ತು, ತಲೆ ಚಿಟ್ಟಿಡ್ದು ಬಿಟ್ಟತಿ. ಅದಕ್ಕೆ ಕೇಳಕ್ಕಂತ ಬನ್ನಿ. ಹಂಗ ಜಯಕಾರ ಮನೆ ಕಡೆ ಓಟು ಕೇಳ ಬರ್ತೇನೆ. ನಾ ಈಗ ಹೇಳ್ಕೊಂಡು ಹೋತಾಯಿನ. ಆಕೆ ಮುಲಿ ಮನಿ ಮಾದವನ ಮನಿ ಬಾಜುಕ ಶ್ರೀದೇವಿ ಅದಲ್ಲ, ಆಕೆ ನಾಯಿ ಒಂದು ಊರ್ ಮಂದಿ ಚಪ್ಲಿ ಕದೀತೈತಿ, ಒಮ್ಮೊಮ್ಮೆ ಜಂಪರ್, ಒಮ್ಮೊಮ್ಮೆ ಸೀರೆ ಕದೀತೈತಿ. ಅಲ್ಲೊಂದು ಹೋಗಿ ಕೇಳ್ಕೊಂಬರ್ಬೇಕು. ಸಿಕ್ಕರ್ ಕೊಡ. ಯಾಕ ನಾ ಬರ್ತೇನೆ ನೋಡು. ಮತ್ತ ಎಲ್ಲ ಆಯ್ಕಿನ ಅಲ್ಲ ನಂಗಂತ ನೋಡು, ನೀನು ಹಾಕ ಅಂತ. ವಯಸ್ಸಿನಾಗ ಹಾಕಿಲ್ಲ, ಈಗ ಹೆಂಗ ಹಾಕಬೇಕು ಅಂದ್ರು ರೇಷ್ಮಿ. ನಾನಂತ ಜಂಪರ್ ಹಾಕೊಂಡ್ರೆ ಹೆಂಗ್ ಕಾಣಿಸ್ತೀನಿ? ನಾವಲೆ 60ಕ್ಕ ಅರಳು ಮರಳು ಅಂತಾರ. ನಮ್ಮ ಅತ್ತಿಗೆ ನೋಡಿ ಚೈನಿ ಹೊಡೆಯೋದು ಹತ್ತೈತಿ.
ಅಂತ ಜಂಪರ ರೀ ಅತ್ಯಾರ ಹೀರೋಯಿನ್ ಕಣ್ಣಂಗೆ ಕಾಣ್ತೀರಿ ಒಮ್ಮೆ ಹಾಕೊಂಡು ನೋಡ್ರಿ ಒಲೆವ ನಾನು ನಾಚಿಕೆ ಬರ್ತತಿ ಆಮೇಲೆ ನಿಮ್ಮ ಮಾವ ಭಾಳ ಸ್ಟ್ರಿಕ್ಟ್ ಅಲ್ಲ ಬೈತಾರ ಇಲ್ಲಾಂದ್ರೆ ನಾನು ಹಾಕ್ಕಂತೀನಿ